ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೈಕಮಾಂಡ್ ಸಭೆ ಬಳಿಕ ಬಿವೈ ವಿಜೇಂದ್ರ ಹಾಗೆ ಅಶೋಕ್ ಫುಲ್ ಆಕ್ಟಿವ್ ಆಗಿದ್ದಾರೆ. ರಾಜ್ಯ ಪ್ರವಾಸಕ್ಕೆ ಮುಂದಾಗಿದ್ದಾರೆ. ಈಗ ಇಬ್ಬರು ನಾಯಕರು ಕೂಡ ಬಿಜೆಪಿಗೆ ಇದು ಬೇಕಾಗಿತ್ತು ಅನಿಸುತ್ತೆ. ಯಾಕಂದರೆ ಒಂದು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷವನ್ನು ಹೇಗೆ ಅಣಿಬೇಕು ಮತ್ತು ಹೇಗೆ ಅವರ ವಿರುದ್ಧ ಹೋರಾಟ ಮಾಡಬೇಕು ಅಷ್ಟೊಂದು ಆ್ಯಕ್ಟಿವ್ ಆಗಿ ಕಾಣಿಸ್ತಿರಲಿಲ್ಲ. ಬಟ್ ಈಗ ಹೈಕಮಾಂಡ್ ಸ್ವಲ್ಪ ಬಿಸಿ ಮುಟ್ಟಿಸಿದೆ ಅವರಿಗೆ. ಇಬ್ಬರು ಕೂಡ ಮೈ ಕೊಡವಿ ನಿಂತಿದ್ದಾರೆ. ರಾಜ್ಯ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ. SIR ನೆಪದಲ್ಲಿ ಇಬ್ಬರು ನಾಯಕರಿಂದ ಪ್ರತಿ ಜಿಲ್ಲೆಗೂ ಕೂಡ ವಿಸಿಟ್ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಜಿಲ್ಲಾ ಮುಖಂಡರು ಹಾಗೆ ಕಾರ್ಯಕರ್ತರ ಜೊತೆ ಮೀಟಿಂಗ್ ಮಾಡ್ತಾರೆ. ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡ್ತಾರೆ. 28 ಚುನಾವಣೆ ಸಂಘಟನೆ ಹಿತದೃಷ್ಟಿಯಿಂದಲೂ ಕೂಡ ಈ ಒಂದು ಪ್ರವಾಸ ಬಹಳ ಮುಖ್ಯ ಆಗಿದೆ BJP ನಾಯಕರಿಗೆ. ಸಂಘಟನೆ ಮತ್ತು ಸಭೆ ನಡೆಸ್ತಾ ಇದ್ದಾರೆ ನಾಯಕರು. ಸಂಘ ಪರಿವಾರದಿಂದಲೂ ಕೂಡ ಇಬ್ಬರು ನಾಯಕರಿಗೆ ಸೂಚನೆಗಳು ಹೋಗಿದೆ. ಅಗರ್ವಾಲ್ ಕೂಡ ಸಭೆಗಳನ್ನು ಮಾಡಿದರು. ಪಕ್ಷದ ಆಂತರಿಕ ವಿಚಾರಗಳನ್ನು ಬದಿಗಿಟ್ಟು ನಿಮ್ಮದೇನೇ ಅಸಮಾಧಾನ ಇದ್ದರೂ ನಿಮ್ಮ ಮನಸ್ಸೊಳಗೊಟ್ಟು ಇಟ್ಕೊಂಡು ಬಹಿರಂಗವಾಗಿ ಚರ್ಚೆ ಮಾಡದೆ ಪಕ್ಷದ ಪರವಾಗಿ ಕೆಲಸ ಮಾಡಿ, ನಿಮ್ಮ ಶ್ರಮ ನೋಡಿ ನಿಮಗೆ ಪಕ್ಷ ಅವಕಾಶ ಕೊಡುತ್ತೆ ಅಂತ ಮೊನ್ನೆ ಸಭೆಯಲ್ಲಿ ಹೇಳಿದರು. ಬಟ್ ಈಗ ವಿಜೇಂದ್ರ ಮತ್ತು ಅಶೋಕ್ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಯತೀಂದ್ರ ಅವರು ಈಗ ವಿಜೇಂದ್ರ ಅವರು ಪ್ರವಾಸ ಮಾಡ್ತಾರೆ. ಜೊತೆಗೆ ಅಶೋಕ್ ಅವರು ಹಳೆ ಮೈಸೂರು ಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾಕಂದರೆ ಅವ್ರಿಗೆ ಹಿಡಿತ ಸಹಜವಾಗಿ ಚೆನ್ನಾಗಿದೆ. ಈಗ ಒಕ್ಕಲಿಗ ಅಂತ ಬಂದಾಗ ಹಳೆ ಮೈಸೂರು ಭಾಗ, ಈಗ ಲಿಂಗಾಯತ ಕೋಟ ಅಂತ ಬಂದಾಗ ಸಹಜವಾಗಿ ವಿಜೇಂದ್ರ ಅವರು ಆ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ. ಮತ್ತು SRನಲ್ಲಿ ರಾಜ್ಯ ಸರ್ಕಾರದ ಅಕ್ರಮದ ಬಗ್ಗೆ ಧ್ವನಿ ಎತ್ತಿರುವಂತಹ ಕುಮಾರಸ್ವಾಮಿ ಅವರ ಕಾರ್ಯವೈಖರಿ ಕೂಡ ಭಾಳ ಇಷ್ಟ ಆಗಿದೆ BJP ಹೈಕಮಾಂಡ್ಗೆ. ರಾಯಚೂರು ಇರ್ಬೋದು, ಗುಲ್ಬರ್ಗ, ಯಾದಗಿರಿ ಜಿಲ್ಲೆಗಳಿರ್ಬೋದು, 12% ಅಷ್ಟು ಮಳೆ ಆಗಿರುವಂಥದ್ದು. ಈ ಭಾಗದಲ್ಲೇ 30 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ಗಳಲ್ಲಿ ಇವತ್ತು ಬಿತ್ತನೆ ಆಗದೇ ರೈತರು ಪರದಾಡ್ತಾ ಇದ್ದಾರೆ. ಮಳೆಯ ಅಭಾವದಿಂದ ತೊಗರಿ, ಸೂರ್ಯಪಾನ ಇರ್ಬೋದು, ಹತ್ತಿ ಇರ್ಬೋದು, ಬಿತ್ತನೆ ಆಗದೇ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ದಿನ ಬಸವ ಕಲ್ಯಾಣಕ್ಕೂ ಕೂಡ ಭೇಟಿಯನ್ನು ನೀಡಿದರು. ಫೋಟೋ ಶೂಟ್ ಮಾಡಿಸ್ಕೊಂಡು ಹೋಗಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ, ವಿಶೇಷವಾಗಿ ಉತ್ತರ ಕರ್ನಾಟಕದ ರೈತರು, ಕಲ್ಯಾಣ ಕರ್ನಾಟಕದ ರೈತರು ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಕನಿಷ್ಠ 50,000 ರೂಪಾಯಿ ಒಂದು ಎಕರೆಗೆ ಪರಿಹಾರವನ್ನು ನೀಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತಲೆ ಕೆಡಿಸ್ಕೋಬೇಕು, ರೈತರ ಒಂದು ಸಮಸ್ಯೆಗೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಮೊನ್ನೆ ಇದು ಒಂದು ಬಾರಿ ನಡೆಯುವಂಥ ಈ ಒಂದು SIR ಸರಿಯಾಗಿ ನಡಿಬೇಕು. ಯಾರು ಭಾರತೀಯರಿದ್ದಾರೆ ಅವ್ರಿಗೆ ಮಾತ್ರ ಮತದಾನದ ಹಕ್ಕನ್ನು ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ಆದರೆ ಕಾಂಗ್ರೆಸ್ ಅವರು ಇವತ್ತು ಇದನ್ನ ಹೈಜಾಕ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೊಸದಾಗಿ ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷದ ಮೇಲಾಯಿತು. ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರ ಸ್ಥಳೀಯ ಒಂದು ಅದೇನೋ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂದ್ರೆ ನಾವ್ಯಾರು ಇಷ್ಟು ದಿನ ನಾವು ಪರ್ಮನೆಂಟ್ ಇರ್ಲಿಲ್ವಾ ಇಲ್ಲಿ ಕರ್ನಾಟಕದಲ್ಲಿ? ಇಷ್ಟು ದಿನದಿಂದ ನಾವೆಲ್ಲ ಅತಂತ್ರವಾಗಿದ್ರ? ಅದು ಕೊಡೋರು ಯಾರೋ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು. ನೀವು ಪರ್ಮನೆಂಟ್ ಅಂತ ಕೊಟ್ಬಿಟ್ರೆ ಹಾಗಾದ್ರೆ ದೇಶದಲ್ಲಿ ಈಗ SIR ನಡೀತಾ ಇದೆಯಲ್ಲ, ಅದನ್ನ ಹೈಜಾಕ್ ಮಾಡ್ದಂಗೆ ಆಗ್ತೈತೆ. SIR ಮಾಡ್ತಾ ಇರೋದು ಯಾರು ಈ ದೇಶದ ಪ್ರಜೆಗಳಿದ್ದಾರೆ ಅವ್ರಿಗೆ ಸಿಗ್ಬೇಕು. ಯಾರು ಬಾಂಗ್ಲಾದೇಶದವರು, ನಿಮಗೂ ಗೊತ್ತಿರೋ ಪ್ರಕಾರ ಸುಮಾರು 2 ಕೋಟಿಗೂ ಹೆಚ್ಚು ಜನ ಭಾರತದಲ್ಲಿ ಇದ್ದಾರೆ ಅಂತೇಳಿ ಅಂದಾಜು. ನಮ್ಮ ಕರ್ನಾಟಕದಲ್ಲೂ ಸುಮಾರು ಒಂದು 20 ರಿಂದ 30 ಲಕ್ಷ ಜನ ಇದ್ದಾರೆ ಅಂತೇಳಿ ಸಮೀಕ್ಷೆಗಳು ಹೇಳ್ತಾ ಇದೆ. ಅಂದ್ರೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ನೇರ ಸಂಪರ್ಕದಲ್ಲಿ. ರಾಕೇಶ್, BJPಗೆ
ಈಗ ಈ ಒಂದು ಪ್ರವಾಸ ಅಗತ್ಯ ಇತ್ತು ಅಂತ ಅನಿಸುತ್ತೆ. ಯಾಕಂದರೆ ಸರ್ಕಾರದ ವಿರುದ್ಧ ಸಮರ್ಥವಾಗಿ ಹೋರಾಟದ ರೂಪುರೇಷೆಗಳು ರೆಡಿ ಆಗ್ತಿಲ್ಲ ಅನ್ನುವಂಥ ಆರೋಪ ಬರ್ತಿತ್ತು. ಇದು ಕಾರ್ಯಕರ್ತರಲ್ಲಿ ಯಾವ ಥರ ಒಂದು ಹುಮ್ಮಸ್ ಕೊಡುತ್ತೆ? ಮತ್ತು 28ರ ಚುನಾವಣೆ ಅಥವಾ ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಇದು ಯಾವ ರೀತಿ ವರ್ಕೌಟ್ ಆಗ್ಬೋದು ಲೆಕ್ಕಾಚಾರ ಅಂತ? ಪ್ರಭು, ಬಿ ಜೆ ಪಿಯಲ್ಲಿ ಸಂಘಟನಾತ್ಮಕವಾಗಿದ್ದಂಥ ಲೋಪದೋಷಗಳನ್ನು ತಡೆಗಟ್ಟುವುದಕ್ಕೆ ಮತ್ತು ಅದನ್ನು ಹೊರಹಾಕುವುದಕ್ಕೆ ಈಗ SIR ಮೂಲಕ ಪ್ರವಾಸವನ್ನು ಮಾಡೋದನ್ನು ಬಿ ಜೆ ಪಿ ಪ್ರಮುಖವಾಗಿ ತೆಗೆದುಕೊಳ್ತಾ ಇದೆ. ಅಂದರೆ ರಾಜ್ಯ ಸರ್ಕಾರದ ವಿರುದ್ಧ ಇಲ್ಲಿವರೆಗೂ ಕೂಡ ಸಮರ್ಥವಾದಂಥ ಹೋರಾಟವನ್ನು ಬಿ ಜೆ ಪಿ ಮಾಡಿಲ್ಲ ಅನ್ನುವಂಥ ಆರೋಪ ಇತ್ತು. ಅದರಲ್ಲೂ ಪ್ರಮುಖವಾಗಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಪ್ರತಿಪಕ್ಷ ನಾಯಕ ಅಶೋಕ್ ಅವರಿಬ್ಬರು ಸಂಘಟನಾತ್ಮಕವಾಗಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂತಹ ಆರೋಪವನ್ನು ಅಲ್ಲಿನ ಶಾಸಕರುಗಳು ಮಾಡ್ತಾಯಿದ್ರು. ಈಗ ಅವೆಲ್ಲವನ್ನು ಬದಿಗೆ ಸರಿಸಿ ಪಕ್ಷವನ್ನು ಮತ್ತೆ ಮುನ್ನೆಲೆಗೆ ತಂದು ತಮ್ಮ ಮುಂದಿನ ಜವಾಬ್ದಾರಿಯ ಮುಖಾಂತರ ಮುಂದಿನ ಚುನಾವಣೆಯಲ್ಲಿ ಅದಕ್ಕೆ ಬಲ ತರುವಂಥ ಪ್ರಯತ್ನವನ್ನು ಮಾಡೋದಕ್ಕೆ ಇಬ್ಬರು ನಾಯಕರುಗಳು ಮುಂದಾಗ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಬ್ಬರೂ ಕೂಡ ಅಂದರೆ ಪ್ರಾಂತ್ಯವಾರು ಪ್ರವಾಸವನ್ನು ಮಾಡುವ ಮುಖಾಂತರ SIR ಸಂಘಟನಾತ್ಮಕ ನೆಲೆಯಲ್ಲಿ ಪಕ್ಷವನ್ನು ಕೂಡ ಬಲಗೊಳಿಸುವ ಪ್ರಯತ್ನವನ್ನು ಮಾಡಿಕೊಂಡು ತಾವು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವಂಥ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಸೊ ವಿಜಯೇಂದ್ರ ಅವರು ಬೀದರ್ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಮ್ಮ ಪ್ರವಾಸವನ್ನು ಮಾಡ್ತಾ ಇದ್ದರೆ, ಹಳೆ ಮೈಸೂರು ಭಾಗದಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ಪ್ರವಾಸವನ್ನು ಮಾಡ್ತಿದ್ದಾರೆ. ಇಲ್ಲಿ SIRನ ರಾಜ್ಯದಲ್ಲಿನ ಸರ್ಕಾರದ ಅಕ್ರಮಗಳ ವಿಚಾರದಲ್ಲಿ ಕಾರ್ಯಕರ್ತರಿಗೆ ಮನವರಿಕೆ ಮಾಡಿಕೊಡೋದು, ಹಾಗೆ ಜನರಿಗೆ ಅದರ ಲೋಪದೋಷಗಳ ಬಗ್ಗೆ ತಿಳಿಸಿ ಸಮರ್ಥವಾಗಿ SIRನ ಮುನ್ನಡೆಸುವಂಥ ಜವಾಬ್ದಾರಿಯನ್ನು ಕೂಡ ಅವರು ಹೊತ್ತುಕೊಂಡಿದ್ದಾರೆ. ಸೊ ಇದರ ಜೊತೆಗೆ ಪಕ್ಷದ ಪ್ರಾಥಮಿಕ ಸಂಘಟನಾತ್ಮಕ ವಲಯಗಳಲ್ಲಿ ಎಲ್ಲೆಲ್ಲಿ ಇಲ್ಲಿವರೆಗೂ ಸಮಸ್ಯೆಗಳಾಗಿತ್ತು ಅದನ್ನು ಬಲಪಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಕಾರ್ಯಕರ್ತರ ಸಭೆಗಳನ್ನು ನಡೆಸಿ ಮುಂದಿನ ಚುನಾವಣೆಗೆ ಅವರನ್ನು ಸಿದ್ಧಗೊಳಿಸುವುದಕ್ಕೂ ಕೂಡ ಅವರು ಪ್ರಯತ್ನವನ್ನು ಪಡ್ತಿದ್ದಾರೆ. ಹಾಗೆ ಮೈತ್ರಿ ಪಕ್ಷದ ಜೊತೆಯಲ್ಲಿದ್ದರಿಂದ ಇಲ್ಲಿವರೆಗೂ ಕಾರ್ಯಕರ್ತರಿಗೆ ಆ ವಿಚಾರದಲ್ಲಿದ್ದಂತಹ ಗೊಂದಲವನ್ನು ಪರಿಹರಿಸುವ ಪ್ರಯತ್ನವನ್ನು ಕೂಡ ನಾಯಕರು ಮಾಡ್ತಿದ್ದಾರೆ. ಹೀಗೆ ಹಂತವಾಗಿ ಪಕ್ಷವನ್ನು ಬಲಪಡಿಸುವಂಥ ನಿಟ್ಟಿನಲ್ಲಿ ಹಾಗೆ ತಮ್ಮ ಜವಾಬ್ದಾರಿಯಲ್ಲೂ ಕೂಡ ಎಲ್ಲೂ ಲೋಪವಾಗದ ರೀತಿಯಲ್ಲಿ ನಡೆದುಕೊಂಡು ಹೋಗುವುದಕ್ಕೆ ಇಬ್ಬರು ನಾಯಕರುಗಳು ಶ್ರಮಮೀರಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೈಕಮಾಂಡ್ ನಾಯಕರು ಕಳೆದ ವಾರ ನಡೆಸಿದಂತಹ ಸಭೆಯ ಬಳಿಕ ಇಬ್ಬರು ನಾಯಕರು ಮತ್ತಷ್ಟು ಆಕ್ಟಿವ್ ಆಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಅವುಗಳಿಗೆ ನ್ಯಾಯ ಒದಗಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೀಗಾಗಿ BJPಗೆ ಈ ಇಬ್ಬರು ನಾಯಕರ ಪ್ರವಾಸ ಕಾರ್ಯ ಬಹಳ ಮಹತ್ವದ್ದಾಗಿ ಪರಿಣಮಿಸಿದೆ. ವೈಯಕ್ತಿಕವಾಗಿ ಅವರಿಬ್ಬರಿಗೂ ಬಲ ತಂದುಕೊಡುವಂಥ ಈ ಪ್ರವಾಸದಲ್ಲಿ ಪಕ್ಷ ಸಂಘಟನಾತ್ಮಕವೂ ಕೂಡ ಅಷ್ಟೇ ರೀತಿಯಾದಂತಹ ಪ್ರಯೋಜನ ಕೂಡ ಸಿಗಲಿದೆ. ಪ್ರಭು, ಅಂದರೆ ರಾಕೇಶ್, ಈಗ ಕೆಲವು ಕಡೆ ಬದಲಾವಣೆ ಚರ್ಚೆ ಆಗ್ತಾ ಇದೆ. ಅಂದರೆ ಯಾವಾಗ ಬೇಕಾದರೂ ಅವ್ರನ್ನ ಚೇಂಜ್ ಮಾಡ್ಬೋದು ಅನ್ನೋದು ಒಂದು ಗಾಳಿ ಸುದ್ದಿನೇ ಇರಬಹುದು. ಬಟ್ ಈಗ ಇಬ್ಬರು ನಾಯಕರು ಕೂಡ ಒಂದು ರೀತಿ ಚಾಲೆಂಜ್ ಇದು ಸವಾಲು ಕೊಟ್ಟಂಗೆ ಆಗಿದೆಯಾ ಹೈಕಮಾಂಡು ಅಗ್ನಿ ಪರೀಕ್ಷೆ ಥರ? ಪ್ರಭು, ಆ ರೀತಿಯ ಎಲ್ಲ ಆರೋಪಗಳಿಗೆ ಉತ್ತರ ಕೊಡುವ ನಿಟ್ಟಿನಲ್ಲಿ ಇಬ್ಬರು ನಾಯಕರುಗಳು ತಮ್ಮ ಸಾಮರ್ಥ್ಯ ಪ್ರದರ್ಶನಕ್ಕೋಸ್ಕರ ಈ SIRನ ಸಭೆಗಳನ್ನು ವೈಯಕ್ತಿಕ ಪ್ರತಿಬಿಂಬದ ಸಭೆಯನ್ನಾಗಿ ಕೂಡ ಮಾಡ್ಕೊಳ್ತಿದ್ದಾರೆ. ಅಂದರೆ ತಮ್ಮ ಚಾರ್ಮನ್ನು ಇಲ್ಲಿ ಪ್ರದರ್ಶನ ಮಾಡಿ ನಾಯಕತ್ವದ ವಿಚಾರದಲ್ಲಿ ಎದ್ದಿರುವ ಗೊಂದಲಗಳಿಗೆ ಉತ್ತರ ಕೊಡುವಂಥ ನಿಟ್ಟಿನಲ್ಲೂ ಕೂಡ ಈ ಸಭೆಯನ್ನು ಅವರು ಬಳಸ್ಕೊಳ್ತಿದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಹಾಗೆ ಎರಡನೇ ಸ್ತರದ ನಾಯಕತ್ವದಲ್ಲಿ ತಮ್ಮ ಬಗ್ಗೆ ಇರುವಂತಹ ಬೇರೆ ಬೇರೆ ರೀತಿಯ ವ್ಯತ್ಯಾಸದ ಮನೋಭಿಲಾಷಣೆಯನ್ನು ತೆಗೆದುಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ತಮ್ಮ ಜೊತೆಗೆ ಒಂದಷ್ಟು ಹೊಸ ಯುವಕರನ್ನು ಕೂಡಿಸಿಕೊಂಡು ಪಕ್ಷ ಸಂಘಟನೆ ಮಾಡುವಂಥ ನಿಟ್ಟಿನಲ್ಲಿ ಅದಕ್ಕೆ ಬೇಕಾಗಿರುವಂಥ ಪ್ಲಾಟ್ಫಾರ್ಮ್ ಅನ್ನು ಕೂಡ ಅವರು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಓಕೆ ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.